ಬಿಜೆಪಿಯಿಂದ ಮತ್ತೊಂದು ರಥಯಾತ್ರೆಗೆ ಭಾರಿ ಸಿದ್ಧತೆ. 70,000 ತಂಡದಿಂದ ಸೀಕ್ರೆಟ್ ಪ್ಲಾನ್. ಅಯೋಧ್ಯೆಯಲ್ಲಿ ಕಟ್ಟೆ ಬಿಡ್ತಾರಾ ರಾಮ ಮಂದಿರ? ಇದೇ ಈ ಕ್ಷಣದ ಸ್ಪೆಷಲ್ ರಥಯಾತ್ರೆ. ನಾನ್ ಶರ್ಮಿತಾ ಶೆಟ್ಟಿ. ಸಾವಿರದ 1992ರಲ್ಲಿ ನಡೆದ ಆ ಒಂದು ಮಹಾರಥಯಾತ್ರೆ ಮಗದೊಮ್ಮೆ ನಡೆಯೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಸೀಕ್ರೆಟ್ ಪ್ಲಾನ್ಗಳನ್ನ ಮಾಡಲಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೇ ಬಿಡಬೇಕು ಅಂತ ಶಪಥ ಮಾಡಿರೋ ಆರ್ಎಸ್ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ ರಥಯಾತ್ರೆ ನಡೆಸೋಕೆ ಮುಂದಾಗಿವೆ. ಹಾಗಾದ್ರೆ ಇತಿಹಾಸ ಮರುಕಳಿಸುತ್ತಾ ಮಂದಿರ ಕಟ್ಟೇ ಬಿಡ್ತಾರಾ ರಾಮ ಭಕ್ತರು? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ಬಿಜೆಪಿ ಆರ್ಎಸ್ಎಸ್ ನಡುವೆ ರಹಸ್ಯ ಚರ್ಚೆ. ರಥಯಾತ್ರೆಗೆ ನಡೆಯುತ್ತಿದೆಯಾ ಸೀಕ್ರೆಟ್ ಪ್ಲಾನ್? ಮಂದಿರ ನಿರ್ಮಾಣಕ್ಕೆ ಸಜ್ಜಾಗುತ್ತಿದೆಯಾ ಕಮಲ? ಆರ್ಎಸ್ಎಸ್ ಹಾಗೂ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳೇ ನಿಜ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಮಿತ್ ಶಾ ಹಾಗೂ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಆ ಒಂದು ಭೇಟಿ ಮಾತ್ರ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಭಾರೀ ಚರ್ಚೆಗೆ ಕಾರಣವಾಗಿದೆ. ಅದಕ್ಕೆ ಕಾರಣ ರಾಮ ಮಂದಿರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕ ನಡುವಿನ ಸಂಬಂಧ ಸಾಕಷ್ಟು ಹದಗೆಟ್ಟಿತ್ತು. ಆದ್ರೀಗ ಮತ್ತೆ ಆ ದೋಸ್ತಿ ಕುದುರಿದೆ. ಶುಕ್ರವಾರ ಬೆಳಗ್ಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ರನ್ನ ಭೇಟಿಯಾಗಿದ್ದಾರೆ. ರಹಸ್ಯವಾಗಿ ಚರ್ಚೆ ಮಾಡಿದ್ದಾರೆ. ಆ ಒಂದು ಚರ್ಚೆಯಲ್ಲಿ ಇನ್ನೊಂದಷ್ಟು ಆರ್ಎಸ್ಎಸ್ ನಾಯಕರು ಭಾಗಿಯಾಗಿದ್ರು. ಅಷ್ಟಕ್ಕೂ ಇಷ್ಟು ದಿನ ಹಳಸಿದ್ದ ಈ ನಾಯಕರ ಸಂಬಂಧ ಈಗ ಮತ್ತೆ ಒಗ್ಗಟ್ಟಾಗುವಂತೆ ಮಾಡಿದ್ಯಾಕೆ ಅನ್ನೋ ಸಹಜ ಪ್ರಶ್ನೆ ಎಲ್ಲರನ್ನೂ ಕಾಡಿತ್ತು. ಆದ್ರೆ ಇದೀಗ ಆ ರಹಸ್ಯವೂ ಬಯಲಾಗಿದೆ. ಮಂದಿರ ನಿರ್ಮಾಣಕ್ಕಾಗಿ ನಡೆಯುತ್ತಾ ರಹಸ್ಯ ಚರ್ಚೆ. 30 ನಿಮಿಷದ ಸಭೆಯಲ್ಲಿ ಕೈಗೊಂಡ್ರ ತೀರ್ಮಾನ. ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲೆಂದೇ ಅಮಿತ್ ಶಾ ಹೀಗೆ ಇದ್ದಕ್ಕಿದ್ದಂಗೆ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾಗಿದ್ದಾರೆ. 30 ನಿಮಿಷ ನಡೆದ ಚರ್ಚೆಯಲ್ಲಿ ಮಹತ್ವದ ತೀರ್ಮಾನಗಳನ್ನ ಕೈಗೊಳ್ಳಲಾಗಿದ್ದು, ಮಂದಿರ ನಿರ್ಮಾಣಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಗೆ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಇತ್ತೀಚೆಗಷ್ಟೇ ರಾಮ ಮಂದಿರ ನಿರ್ಮಾಣದ ಕನಸು ಹೊತ್ತಿದ್ದ ಆರ್ಎಸ್ಎಸ್ಗೆ ಸುಪ್ರೀಂ ಕೋರ್ಟ್ ತಣ್ಣೀರು ಎರಚಿತ್ತು. ಜನವರಿಯಲ್ಲಿ ಅಯೋಧ್ಯೆ ಭೂ ವಿವಾದದ ವಿಚಾರಣೆ ಆರಂಭಕ್ಕೆ ದಿನಾಂಕ ನಿರ್ಧರಿಸೋದಾಗಿ ಹೇಳಿತ್ತು. ಸುಪ್ರೀಂ ಕೊಟ್ಟ ಈ ಒಂದು ಹೇಳಿಕೆ ಈ ದೀಪಾವಳಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕ್ಲೇಬೇಕು ಅಂದುಕೊಂಡ ರಾಮ ಭಕ್ತರನ್ನ ಭ್ರಮ ನಿರಸನವಾಗುವಂತೆ ಮಾಡಿದೆ. ಹಾಗಾಗಿ ಇದೀಗ ಅಮಿತ್ ಶಾ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾಗಿ ಮುಂದಿನ ಪ್ಲಾನ್ಗಳ ಬಗ್ಗೆ ಚರ್ಚಿಸಿದ್ದಾರೆ. ಮಂದಿರ ನಿರ್ಮಾಣಕ್ಕೆ ವೇದಿಕೆ ಸಜ್ಜುಗೊಳಿಸಿದ್ದಾರೆ. ಹಾಗಾದ್ರೆ ಏನು ಆ ವೇದಿಕೆ ಅಂತ ಯೋಚಿಸ್ತಿದ್ದೀರಾ? ಅದು ಮತ್ತೇನು ಅಲ್ಲ, ರಾಮರಥಯಾತ್ರೆ. ಮತ್ತೆ ಮರುಕಳಿಸುತ್ತಾ 1992ರ ಇತಿಹಾಸ. ಆರ್ಎಸ್ಎಸ್ ಮಾಡೇ ಬಿಡುತ್ತಾ ಆ ಸಾಹಸ. ಎಸ್, 1992 ಅಂದ ತಕ್ಷಣ ನೆನಪಿಗೆ ಬರೋದೇ ರಥಯಾತ್ರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿಯೇ ಸಿದ್ಧ ಅಂತ ಅಂದು ಕಟಿಬದ್ಧರಾಗಿದ್ದ ಅಸಂಖ್ಯಾತ ರಾಮ ಭಕ್ತರು 1990ರಲ್ಲಿ ರಥಯಾತ್ರೆ ಹಮ್ಮಿಕೊಂಡಿದ್ರು. ಅದು ಸಮಾಪ್ತಿಯಾದ ವರ್ಷ 1992. ಇದೀಗ ಅಂಥದ್ದೇ ಒಂದು ರಥಯಾತ್ರೆಗೂ ಸೀಕ್ರೆಟ್ ಪ್ಲಾನ್ ನಡೀತಾ ಇದೆ. ಅಮಿತ್ ಶಾ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾದ ಹಿಂದೆಯೂ
ಇದೇ ರಥಯಾತ್ರೆ ರಹಸ್ಯವೇ ಅಡಗಿದೆ. ಮುಂದಿನ ವರ್ಷ ಲೋಕಸಭೆಯ ಚುನಾವಣೆ ಇರೋದ್ರಿಂದ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಏರಲು ಸಾಕಷ್ಟು ಪ್ರಯತ್ನವನ್ನೇ ಮಾಡ್ತಾ ಇದೆ. ಕಾಲ ಕಾಲಕ್ಕೆ ಬಿಜೆಪಿಯ ಯಶಸ್ಸಿಗೆ ರಾಮ ಮಂದಿರ ವಿಚಾರ ಲಾಭ ತಂದುಕೊಡುತ್ತಲೇ ಬಂದಿದೆ. ಆದ್ರೆ ಅಯೋಧ್ಯೆ ವಿವಾದ ಕಾನೂನು ಸಮರವಾಗಿರೋದ್ರಿಂದ ಬಿಜೆಪಿಗೆ ಮಂದಿರ ನಿರ್ಮಾಣಕ್ಕೆ ಮುನ್ನುಗ್ಗಲು ಅಡ್ಡಿಯಾಗ್ತಾ ಇದೆ. ಹಾಗಂತ ಈ ವಿಚಾರದಲ್ಲಿ ಸುಮ್ಮನಿದ್ರೂ ನಷ್ಟ ಖಚಿತ. ಹಾಗಾಗಿ ಇದೀಗ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆಯ ಪ್ಲಾನ್ ಮಾಡಿಕೊಂಡಿದೆ ಕಮಲಪಾಳ್ಯ. ಆರ್ಎಸ್ಎಸ್ ನೆರವಿನೊಂದಿಗೆ ಬಿಜೆಪಿ ಈ ಒಂದು ಮಹಾಯಾತ್ರೆಯನ್ನ ಕೈಗೊಳ್ಳಲು ಮುಂದಾಗಿದೆ. ರಥಯಾತ್ರೆ ರಹಸ್ಯ ಬಿಚ್ಚಿಟ್ಟ ಆರ್ಎಸ್ಎಸ್ ನಾಯಕ. ಮಹತ್ವದ ಸುಳಿವು ಕೊಟ್ಟಿದ್ದಾರೆ ಭಯ್ಯಾಜಿ ಜೋಶಿ. ಅಮಿತ್ ಶಾ ಈ ಕಡೆ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾದ ಬೆನ್ನಲ್ಲೇ ಮುಂಬೈನಲ್ಲಿ ಆರ್ಎಸ್ಎಸ್ನ ಮುಖ್ಯ ಕಾರ್ಯದರ್ಶಿ ಭಯ್ಯಾಜಿ ಜೋಶಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಮಂದಿರ ನಿರ್ಮಾಣಕ್ಕೆ 1992ರಲ್ಲಿ ನಡೆಸಿದ ಹೋರಾಟವನ್ನ ಮತ್ತೆ ನಡೆಸಿದ್ರೂ ಅಚ್ಚರಿ ಇಲ್ಲ ಎನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದೀಗ ಮತ್ತೆ ದೇಶದಲ್ಲಿ ರಥಯಾತ್ರೆಯ ಜ್ವರ ಕಾವೇರಿದೆ. ಮಗದೊಂದು ರಥಯಾತ್ರೆ ನಡೆಯೋದು ಖಚಿತ. ಮಂದಿರ ನಿರ್ಮಾಣಕ್ಕೆ ಚುನಾವಣೆಗೂ ಮುನ್ನವೇ ಅಡಿಗಲ್ಲು ಬೀಳೋದು ಪಕ್ಕ ಅನ್ನೋ ಒಂದು ಊಹೆಗೆ ಇದೇ ಹೇಳಿಕೆಯೂ ಕಾರಣವಾಗಿದೆ. देखिए, हाँ, अध्यादेश ला सकते कि नहीं, ये विषय अत्यंत कानूनी विषय है. इसका अध्ययन करने के लिए तज्ञ लोग बैठे, जो विचार करके साधु संतों के साथ चर्चा करें, यही हमारी. और बहुत दिनों से देश के लोगों को इंतजार है. आखिर इंतजार कब तक? तो जल्द से जल्द इस पर सुनवाई हो, ऐसी इच्छा पूरे देश की है, ऐसी इच्छा संघ की भी है. ಸಾವಿರ ತಂಡದಿಂದ ಸೀಕ್ರೆಟ್ ಪ್ಲಾನ್. 35,000 ಹಳ್ಳಿಗಳಿಂದ ರಥಯಾತ್ರೆಗೆ ಚಾಲನೆ. 1990ರಲ್ಲಿ ಬಿಜೆಪಿ ನೇತೃತ್ವದಲ್ಲಿ ರಥಯಾತ್ರೆ ಆರಂಭವಾಗಿತ್ತು. ಆದ್ರೆ ಈ ಬಾರಿ ಆ ಒಂದು ರಥಯಾತ್ರೆಯ ಜವಾಬ್ದಾರಿಯನ್ನ ಆರ್ಎಸ್ಎಸ್ ಹೆಗಲೇರಿಸಿಕೊಳ್ಳೋದು ಬಹುತೇಕ ಖಚಿತ. ಅಂದು ಆಡುವಾಡಿ ಮುನ್ನಡೆಸಿದ್ದ ರಥಯಾತ್ರೆ ಈ ಬಾರಿ ಭಾಗವತ್ ಸಾರಥ್ಯದಲ್ಲಿ ಶುರುವಾಗೋ ಸಾಧ್ಯತೆ ಇದೆ. ಇದಕ್ಕಾಗಿ ಈಗಾಗಲೇ ಆರ್ಎಸ್ಎಸ್ ಸಜ್ಜಾಗಿದ್ದು 70,000 ಆರ್ಎಸ್ಎಸ್ ಶಾಖೆಗಳಿಗೆ ಸೀಕ್ರೆಟ್ ಪ್ಲಾನ್ ಮಾಹಿತಿಯನ್ನೂ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದೇಶದಾದ್ಯಂತ 70,000 ಶಾಖೆಗಳನ್ನ ಹೊಂದಿರೋ ಆರ್ಎಸ್ಎಸ್ 35,000 ಹಳ್ಳಿಗಳಲ್ಲಿ ತನ್ನ ಅಸ್ತಿತ್ವವನ್ನ ಗಟ್ಟಿ ಮಾಡಿಕೊಂಡಿದೆ. ಹಾಗಾಗಿ ಈ ಬಾರಿ ಮಹಾರಥಯಾತ್ರೆ 35,000 ಹಳ್ಳಿಗಳಿಂದ ಹೊರಡೋ ಸೂಚನೆ ಇದೆ. ಹೀಗೆ ಹೊರಡೋ ರಥಯಾತ್ರೆ ಅಯೋಧ್ಯೆಯಲ್ಲಿ ಒಂದುಗೂಡಲಿದೆ. ಅದೇ ಸಮಯಕ್ಕೆ ಬಿಜೆಪಿಯು ಐತಿಹಾಸಿಕ ತೀರ್ಮಾನವೊಂದನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಹೌದು, ಇದು 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಐತಿಹಾಸಿಕ ಗೆಲುವಿಗೆ ಕಾರಣವಾಗಲಿರೋ ಮಹಾ ರಣತಂತ್ರ ಅಂದ್ರೂ ತಪ್ಪಾಗಲ್ಲ. ಮಂದಿರ ನಿರ್ಮಾಣ ಮಾಡ್ತೀವಿ ಎಂದು ಸಾಧ್ಯವಾಗದೆ ಕೋಟ್ಯಾಂತರ ಹಿಂದೂಗಳ ನಂಬಿಕೆಗೆ ಘಾಸಿ ಮಾಡಿದ ಅಪವಾದ ಈಗ ಬಿಜೆಪಿ ಮೇಲಿದೆ. ಆದರೆ ಆ ಅಪವಾದವನ್ನ ತೊಡೆದು ಹಾಕಲು ಕಾನೂನು ಅಡ್ಡಿಯಾಗಿದೆ. ಹಾಗಂತ ಬಿಜೆಪಿಗೆ ಎಲ್ಲ ಬಾಗಿಲುಗಳು ಇನ್ನೂ ಮುಚ್ಚಿಲ್ಲ. ಮಂದಿರ ನಿರ್ಮಾಣ ವಿಚಾರದಲ್ಲಿ ಬಿಜೆಪಿ ಮುಂದೆ ಹೆಜ್ಜೆ ಇಡಲು ಇನ್ನೂ ಒಂದು ಅವಕಾಶವಿದೆ.
ಆದ್ರೆ ಆ ಅವಕಾಶಕ್ಕೆ ಒಂದು ಸೂಕ್ತ ವೇದಿಕೆ ಬೇಕಿದೆ. ಆ ವೇದಿಕೆ ಈ ಮಹಾ ರಥಯಾತ್ರೆಯ ಮೂಲಕ ಸೃಷ್ಟಿಸಿಕೊಳ್ಳೋದೇ ಬಿಜೆಪಿಯ ಸೀಕ್ರೆಟ್ ಪ್ಲಾನ್. ಕೂಡ ಸುಪ್ರೀಂ ಕೋರ್ಟ್ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಹಾಗಾಗಿ ಬಿಜೆಪಿಯ ಮಂದಿರ ನಿರ್ಮಾಣದ ಕನಸು ಭಗ್ನವಾಗಿದೆ. ಆದ್ರೆ ಇನ್ನೂ ಕೂಡ ಒಂದು ಚಾನ್ಸ್ ಇದೆ. ಆ ಮಾರ್ಗದಲ್ಲಿ ಸಾಗಿದ್ರೆ ಮಂದಿರ ನಿರ್ಮಾಣವಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾವುದಾ ಮಾರ್ಗ? ಬಿಜೆಪಿ ತೆಗೆದುಕೊಳ್ಳುತ್ತಾ ಆ ನಿರ್ಧಾರ? ರಥಯಾತ್ರೆ ಹಿಂದಿರೋ ಪ್ಲಾನ್ ಏನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಸುಪ್ರೀಂ ಕೋರ್ಟ್ ಅಯೋಧ್ಯೆ ಭೂ ವಿವಾದದ ವಿಚಾರಣೆಗಿನ್ನೂ ದಿನಾಂಕವನ್ನೇ ನಿಗದಿಪಡಿಸಿಲ್ಲ. ಆದ್ರೆ ಆರ್ಎಸ್ಎಸ್ 1992ರ ಇತಿಹಾಸ ಮರುಕಳಿಸಲಿದೆ ಅಂತ ಹೇಳ್ತಾ ಇದೆ. ರಥಯಾತ್ರೆ ನಡೆಸಲಿದ್ದೇವೆ ಎಂಬ ಹಿಂಟ್ ಕೊಟ್ಟಿದ್ದಾರೆ ಭಯ್ಯಾಜಿ. ಅಟ್ ದಿ ಸೇಮ್ ಟೈಮ್ ಈ ಕಡೆ ಅಮಿತ್ ಶಾ ಮೋಹನ್ ಭಾಗವತ್ರನ್ನ ಭೇಟಿಯಾಗಿದ್ದಾರೆ. ಹೀಗೆ ಮಂದಿರ ನಿರ್ಮಾಣ ವಿಚಾರದಲ್ಲಿ ಜಸ್ಟ್ 3-4 ದಿನಗಳಲ್ಲಿ ನಡೆದ ಎಲ್ಲ ಬೆಳವಣಿಗೆಗಳು ರಾಮ ಮಂದಿರ ನಿರ್ಮಾಣವೇ ಆಗುತ್ತೆ ಅನ್ನೋ ನಂಬಿಕೆಯನ್ನ ಬಲವಾಗಿಸಿದೆ. ರಥಯಾತ್ರೆ ಹಿಂದಿದ್ಯಾ ಸುಗ್ರೀವಾಜ್ಞೆ ಪ್ಲಾನ್? ಬಿಜೆಪಿ ತೆಗೆದುಕೊಳ್ಳುತ್ತಾ ಆ ದಿಟ್ಟ ನಿರ್ಧಾರ? ಅಯೋಧ್ಯೆ ವಿಚಾರಣೆ ಮುಂದೂಡಿಕೆಯಾಗ್ತಿದ್ದಂತೆ ಆರ್ಎಸ್ಎಸ್ ಮಂದಿರ ನಿರ್ಮಾಣಕ್ಕೆ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಪಟ್ಟು ಹಿಡಿದು ಕೂತಿತ್ತು. ಈ ಕಡೆ ಬಿಜೆಪಿಯ ಹಲವು ನಾಯಕರು ಆರ್ಎಸ್ಎಸ್ನ ಈ ಕೂಗಿಗೆ ಬೆಂಬಲವನ್ನೂ ಸೂಚಿಸಿದ್ರು. ಆದ್ರೆ ವಿರೋಧ ಪಕ್ಷಗಳು ಮಾತ್ರ ಸುಗ್ರೀವಾಜ್ಞೆಗೆ ವಿರೋಧ ವ್ಯಕ್ತಪಡಿಸಿದ್ವು. ಹಾಗಾಗಿ ಸುಗ್ರೀವಾಜ್ಞೆ ಹೊರಡಿಸೋಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕಾಗಿಯೇ ಇದೀಗ ಬಿಜೆಪಿ ರಥಯಾತ್ರೆಯ ಪ್ಲಾನ್ ಮಾಡಿದ್ಯಾ ಎನ್ನೋ ಅನುಮಾನಗಳು ಎದ್ದಿದೆ. ಏನಿದು ಸುಗ್ರೀವಾಜ್ಞೆ? ವಿಚಾರಣೆ ಹಂತದಲ್ಲಿರೋ ವಿಷಯದ ಬಗ್ಗೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ ಉದಾಹರಣೆ ಇಲ್ವೇ ಇಲ್ಲ. ಆದ್ರೆ ಹಾಗೊಂದು ಸುಗ್ರೀವಾಜ್ಞೆ ಹೊರಡಿಸಬಾರದೆಂಬ ಕಾನೂನು ನಿರ್ಬಂಧವೂ ಇಲ್ಲ. ಸಂವಿಧಾನದ ಪ್ರಕಾರ ಕಾನೂನು ರೂಪಿಸೋ ಅಧಿಕಾರ ಶಾಸಕಾಂಗಕ್ಕಿದೆ. ಹೀಗಾಗಿ ಸರ್ಕಾರ ಡಿಸೆಂಬರ್ನಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಒಳಗಾಗಿ ಸುಗ್ರೀವಾಜ್ಞೆ ಹೊರಡಿಸಬೇಕು. ಇಲ್ಲವೇ ಕಾಯ್ದೆ ರೂಪಿಸಿ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ತಿನ ಅನುಮೋದನೆ ಪಡೆಯಬೇಕಿದೆ. ಕಾನೂನಿನಲ್ಲಿ ಹೀಗೊಂದು ಅವಕಾಶ ಇದೆ. ಹಾಗಾಗಿಯೇ ತೆರೆಮರೆಯ ಚಟುವಟಿಕೆ ಜೋರಾಗಿ ಆರಂಭವಾಗಿದೆ. ಆರ್ಎಸ್ಎಸ್ ನಾಯಕರು ಹಾಗೂ ವಿಎಚ್ಪಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಲು ಕೂಡ ಇದೇ ಕಾರಣವಾಗಿದೆ. ಮಹಾಸಮರಕ್ಕೂ ಮುನ್ನ ಮಂದಿರಕ್ಕೆ ಅಡಿಗಲ್ಲು. ನಿಜಾನ ರಥಯಾತ್ರೆಯಿಂದ ಹರಡಿದ ಈ ಗುಲ್ಲು? ಪದೇ ಪದೇ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಕೈ ಚೆಲ್ಲೋ ಬಿಜೆಪಿಗೆ ಈ ಬಾರಿ ಮಾತು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಈಗ ರಾಮ ಮಂದಿರ ವಿಚಾರದಲ್ಲಿ ಮೋದಿ ಮುನ್ನಡೆದ್ರೆ ಮುಂದೆಯೂ ರಾಮ ಭಕ್ತರು ಬಿಜೆಪಿಯ ಕೈ ಹಿಡಿಯಲಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ಬಾರಿ ಜನರು ನಂಬಿಕೆ ಕಳೆದುಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ 2019ರ ಅಭೂತಪೂರ್ವ ಯಶಸ್ಸು ಹಾಗೂ ಭವಿಷ್ಯದಲ್ಲಿ ಬಿಜೆಪಿಗೆ ಭದ್ರ ನೆಲೆಯನ್ನ ಒದಗಿಸಿಕೊಳ್ಳೋ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿದ್ರೂ ಆಶ್ಚರ್ಯವಿಲ್ಲ. ರಥಯಾತ್ರೆಯ ಹಿಂಟ್ ಸಿಕ್ಕ ಬೆನ್ನಲ್ಲೇ ಹೀಗೊಂದು ಸಾಧ್ಯಾಸಾಧ್ಯತೆಗಳ ಲೆಕ್ಕಾಚಾರಗಳು ಹರಿದಾಡ್ತಾ ಇವೆ. ಚುನಾವಣೆಗೂ ಮುನ್ನ ಚಳಿಗಾಲದ ಅಧಿವೇಶನ ಹಾಗೂ ಬಜೆಟ್ ಅಧಿವೇಶನ ನಡೆಯೋದು ಬಾಕಿ ಇದೆ. ಅಂತಹ ಸಮಯಕ್ಕೆ ಸರಿಯಾಗಿ ರಥಯಾತ್ರೆ ಶುರುವಾದ್ರೆ, ಮಂದಿರ ನಿರ್ಮಾಣಕ್ಕಾಗಿ ಕೂಗು ಜೋರಾದ್ರೆ ಸಹಜವಾಗಿಯೇ ಒತ್ತಡ ಸೃಷ್ಟಿಯಾಗುತ್ತೆ. ಆಗ ಕೇಂದ್ರ ಸರ್ಕಾರಕ್ಕೆ ಸುಗ್ರೀವಾಜ್ಞೆ ಹೊರಡಿಸೋ ಅನಿವಾರ್ಯತೆ ಎದುರಾಗಬಹುದು. ಆ ಒಂದು ನಿರ್ಧಾರವನ್ನ ಸಮರ್ಥಿಸಿಕೊಳ್ಳಲು ರಥಯಾತ್ರೆ ಕಾರಣವಾಗಬಹುದು.
ವಿರೋಧ ಪಕ್ಷಗಳು ಕೂಡ ಸರ್ಕಾರದ ಈ ನಿರ್ಧಾರಕ್ಕೆ ಅಡ್ಡಿಯಾಗಲು ಹಿಂದೇಟು ಹಾಕಬಹುದು. ಹಾಗೊಂದು ಮುಂದಾಲೋಚನೆ ಮಾಡಿಯೇ ಇದೀಗ ಆರ್ಎಸ್ಎಸ್ ಬಿಜೆಪಿ ರಹಸ್ಯ ಸಭೆಗಳನ್ನ ನಡೆಸ್ತಾ ಇದೆ, ಮುಂದಿನ ಪ್ಲಾನ್ ರೂಪಿಸ್ತಾ ಇದೆ. ಮೋದಿ ಮನಸ್ಸು ಮಾಡಿದ್ರೆ ಮಂದಿರ ನಿರ್ಮಾಣ ಕಷ್ಟವೇನಲ್ಲ ಎಂಬ ಅರ್ಥದಲ್ಲಿ ಈಗಾಗಲೇ ಆರ್ಎಸ್ಎಸ್ ಎಷ್ಟೋ ಬಾರಿ ಹೇಳಿಕೆ ಕೊಟ್ಟಿದೆ. ಈ ಕಡೆ ವಿರೋಧ ಪಕ್ಷಗಳಿಗೂ ಎಲ್ಲಿ ಮೋದಿ ಈ ಒಂದು ದಿಟ್ಟ ನಿರ್ಧಾರ ಕೈಗೊಳ್ತಾರೆ ಅನ್ನೋ ಭಯ ಕಾಡ್ತಾ ಇದೆ. 92ರ ಮಾದರಿ ಹೋರಾಟಕ್ಕೂ ಸೈ ಎಂದ ಸಂಘ, ಕೇಂದ್ರ ಸರ್ಕಾರಕ್ಕೂ ಕಾಡ್ತಿದೆಯಾ ಈಗ ಆತಂಕ? 1992ರಲ್ಲಿ ನಡೆಸಿದ ಆ ಒಂದು ಹೋರಾಟಕ್ಕೂ ನಾವು ಸೈ ಅಂತ ಆರ್ಎಸ್ಎಸ್ ಹೇಳ್ತಾ ಇರೋದು ನಿಜಕ್ಕೂ ಆತಂಕ ಸೃಷ್ಟಿಸುವ ವಿಚಾರವೇ. ಯಾಕಂದ್ರೆ ರಥಯಾತ್ರೆ ಅನ್ನೋದು ಖಂಡಿತ ಅಷ್ಟು ಸುಲಭಕ್ಕೆ ನೆಗ್ಲೆಕ್ಟ್ ಮಾಡಬಹುದಾದ ವಿಷಯವಲ್ಲ. 1992ರ ಕರಾಳ ಇತಿಹಾಸ ಇನ್ನೂ ಕಣ್ಣ ಮುಂದೆ ಇದೆ. 1990ರ ಸೆಪ್ಟೆಂಬರ್ 25ರಂದು ಗುಜರಾತಿನ ಸೋಮನಾಥ ಮಂದಿರದಿಂದ ಅಡ್ವಾಣಿ ನೇತೃತ್ವದಲ್ಲಿ ಶುರುವಾದ ರಥಯಾತ್ರೆ ಬರೋಬ್ಬರಿ 3 ವರ್ಷ ಸಾಕಷ್ಟು ಸಾವು ನೋವಿಗೆ ಕಾರಣವಾದ ಕಹಿ ನೆನಪು ಇನ್ನೂ ಹಸಿರಾಗಿದೆ. 1992ರಲ್ಲಿ ಅಯೋಧ್ಯೆಯಲ್ಲಿ ನಡೆದ ದುರಂತದಿಂದ ಭಾರತಕ್ಕೆ ಕಪ್ಪು ಚುಕ್ಕೆ ಅಂಟಿಕೊಂಡಿತ್ತು. ಕೋಮು ಗಲಭೆಗಳು ಹೆಚ್ಚಾದವು. ಈ ಎಲ್ಲ ಕರಾಳ ಘಟನೆಗಳು ನಡೆದು ಇದೀಗ 25 ವರ್ಷಗಳು ಕಳೆಯುತ್ತಿವೆ. ಹಾಗಿರುವಾಗ ಮತ್ತದೇ ಹಳೆ ನೆನಪನ್ನ ಆರ್ಎಸ್ಎಸ್ ಕೆದಕಿದೆ. ಸಹಜವಾಗಿ ಇದು ಮೋದಿ ಸರ್ಕಾರವನ್ನ ಸ್ವಲ್ಪ ಮಟ್ಟಿಗೆ ದಂಗಾಗಿಸಿದೆ. ಅಮಿತ್ ಶಾ ಆರ್ಎಸ್ಎಸ್ ನಾಯಕರೊಂದಿಗೆ ಮಾತನಾಡುವಷ್ಟರ ಮಟ್ಟಿಗೆ ಬಿಸಿ ಮುಟ್ಟಿಸಿದೆ. ಆದ್ರೆ ಆ ಒಂದು ರಥಯಾತ್ರೆಯನ್ನ ಇಟ್ಟುಕೊಂಡೇ ಮಂದಿರ ನಿರ್ಮಾಣಕ್ಕೂ ಅಡಿಗಲ್ಲು ಹಾಕೋ ಯೋಚನೆಯೂ ನಡೀತಾ ಇದೆ. ಲೋಕಸಭೆ ಚುನಾವಣೆ ಹತ್ತಿರವಿರೋದ್ರಿಂದ ಇದೀಗ ಎಲ್ಲವೂ ತರಾತುರಿಯಲ್ಲೇ ಸಾಗಬೇಕಾಗಿದೆ. ಅಧಿವೇಶನವೂ ಹತ್ತಿರದಲ್ಲೇ ಇರೋದ್ರಿಂದ ಬಿಜೆಪಿಗೆ ಹೆಚ್ಚು ಸಮಯ ತಳ್ಳಲು ಅವಕಾಶವಿಲ್ಲ. ಹೀಗಾಗಿ ಆರ್ಎಸ್ಎಸ್ನಿಂದ ಒತ್ತಡವೇರ್ಪಡುವಂತೆ ಮಾಡಿ ಮುನ್ನಡೆಯುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿರೋ ಸಾಧ್ಯತೆ ಇದೆ. ಒಟ್ಟಾರೆ ಲೋಕಸಭೆ ಚುನಾವಣೆಗೂ ಮುನ್ನ ರಾಮ ಮಂದಿರಕ್ಕೆ ಒಂದೋ ಅಡಿಗಲ್ಲು, ಇಲ್ಲವಾದಲ್ಲಿ ಮಂದಿರ ನಿರ್ಮಾಣದ ವಿಚಾರವೇ ಮತ್ತೆ ಸದ್ದು ಮಾಡೋದಂತೂ ಪಕ್ಕಾ. माननीय जो है प्रधानमंत्री नरेंद्र मोदी जी की हो और यहाँ हुकूमत प्रदेश सरकार में माननीय योगी जी की हो। और ऐसे ऐसे लोग ऐसी बात को दोहरा रहे हैं कि जिनका जो है कोई उनके ऊपर कोई कानून लागू नहीं होता। सरकार से क्या अपील है आपसे? हम सरकार से पूरी अपील करते हैं कि जिस तरीके से ये हिंदुस्तान के जो है नागरिक है और उसके बाद में मामला सुप्रीम कोर्ट में हो और धमकी भरा जो है दिया जाता है कि 92 घटना दोहराई जाती है। देश है, देश में हिंदू मोहम्मदन सबको समझौता प्रेम बनाए रखने का प्रयास करना चाहिए ताकि देश का विकास हो। राम जी सबका बनाने वाले हैं, उनको बनाने का प्रयास ये सपने में भी नहीं करेंगे और राजनीति का मुद्दा कभी इनको दिखाना ही नहीं चाहिए। ವಿರೋಧ ಪಕ್ಷಗಳಿಗೀಗ ಶುರುವಾಗಿದೆ ತಲೆ ಬಿಸಿ. ಮಂದಿರ ನಿರ್ಮಾಣ ಆದ್ರೆ ಮತ್ತೆ ಸೋಲೇ ಗತಿ. ರಾಮ ಮಂದಿರ ವಿಚಾರದಲ್ಲಿ ವಿಪಕ್ಷಗಳಿಗೂ ಇಬ್ಬಂದಿಯ ಸ್ಥಿತಿ ಇದೆ. ಹಿಂದೂಗಳ ವಿರೋಧ ಕಟ್ಟಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ 2014ರ ಲೋಕಸಭೆ ಚುನಾವಣೆ ಸ್ಪಷ್ಟ ಸಾಕ್ಷಿಯಾಗಿತ್ತು. ಹಾಗಾಗಿ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಅಡ್ಡಿಯಾಗಿ ನಷ್ಟ ತಂದುಕೊಳ್ಳಲು ಎಲ್ಲಾ ಪಕ್ಷಗಳು ಈಗ ಹಿಂದೇಟು ಹಾಕ್ತಾ ಇವೆ. ಸುಗ್ರೀವಾಜ್ಞೆಯನ್ನ ಈಗ ವಿರೋಧಿ ಪಾಳೆಯವೂ ವಿರೋಧಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ತಮ್ಮ ಸೋಲಿನ ಭಯವೇ ಹೊರತು ಹಿಂದೂಗಳನ್ನ ಎದುರು ಹಾಕಿಕೊಂಡು ಗೆಲ್ಲೋ ಪ್ರಯತ್ನವಲ್ಲ. ಯಾಕಂದ್ರೆ ಬಿಜೆಪಿ ಮಂದಿರ ನಿರ್ಮಾಣಕ್ಕೆ ಮುಂದಾದ್ರೆ ಪ್ರತಿಪಕ್ಷಗಳಿಗೆ ಗೆಲ್ಲೋದಕ್ಕೆ ಯಾವ ಸಿಂಗಲ್ ಚಾನ್ಸು ಕೂಡ ಉಳಿದಿರೋದಿಲ್ಲ. ಅಡಿಗಲ್ಲು ಬಿದ್ರೆ ಬಿಜೆಪಿಗೆ ಲಾಭ. ಒಂದ್ ವೇಳೆ ಸಾಧ್ಯವಾಗದಿದ್ರೆ
ಮಂದಿರ ನಿರ್ಮಾಣ ಮಾಡದ ಆರೋಪವನ್ನ ಬಿಜೆಪಿ ಎದುರಿಸಬೇಕಾದ ಸಾಧ್ಯತೆಯೂ ಬರಬಹುದು. ಒಟ್ಟಾರೆ ಅಯೋಧ್ಯೆ ವಿವಾದ ಮಗದೊಮ್ಮೆ ಚುನಾವಣೆಯ ದಿಕ್ಸೂಚಿಯಾಗಿ ಬಂದು ನಿಂತಿದೆ. ಇಲ್ಲಿಗೆ ಮುಗಿಯುತ್ತಾ? ಇನ್ನೊಂದಷ್ಟು ವರ್ಷ ಇದೇ ವಿಚಾರ ರಾಜಕೀಯ ಅಸ್ತ್ರವಾಗುತ್ತಲೇ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಾರಿ ಬಿಜೆಪಿಗೆ ಅವಕಾಶ ಇದ್ರೂ ಮಂದಿರ ನಿರ್ಮಾಣಕ್ಕೆ ಮುಂದಾಗದಿದ್ರೆ ಜನರು ನಂಬಿಕೆ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಆರ್ಎಸ್ಎಸ್ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದು ಸೀಕ್ರೆಟ್ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಲೋಕಸಭೆಗೂ ಮುನ್ನ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾಗುವ ಸಣ್ಣ ಸೂಚನೆ ಈಗ ಹೊರಬಿದ್ದಿದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.